ಫ್ರೆಂಡ್ಸ್, ಭಾರತೀಯ ರೈಲ್ವೆಯು ಹಳೆಯ ಕಾಲದ ಕಲ್ಲಿದ್ದಲು ಇಂಜಿನ್ಗಳಿಂದ ಹಿಡಿದು ಇಂದಿನ ಸೆಮಿ ಹೈಸ್ಪೀಡ್ ವಂದೇ ಭಾರತ್ ಎಕ್ಸ್‌ಪ್ರೆಸ್‌ವರೆಗೂ ದೀರ್ಘ ಪ್ರಯಾಣ ಮಾಡಿದೆ. ಈ ಪ್ರಯಾಣದ ಅತ್ಯಂತ ಮಹತ್ವಾಕಾಂಕ್ಷೆಯ ಮೈಲಿಗಲ್ಲು ಎಂದರೆ ವಂದೇ ಭಾರತ್ ಸ್ಲೀಪರ್ ರೈಲು. ಜನವರಿ 2026ರಲ್ಲಿ ಇದರ ಉದ್ಘಾಟನೆಯಾದಾಗ ಭಾರತವು ರೈಲ್ವೆ ತಂತ್ರಜ್ಞಾನದಲ್ಲಿ ಯುರೋಪಿಯನ್ ರಾಷ್ಟ್ರಗಳಿಗೆ ಪೈಪೋಟಿ ನೀಡುತ್ತಿದೆ ಎಂಬ ಹೆಮ್ಮೆ ಇಡೀ ದೇಶಕ್ಕೆ ಇತ್ತು. ಆದರೆ ಮೊದಲ ದಿನದ ಸಂಚಾರ ಮುಗಿಯುವ ಹೊತ್ತಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ಚಿತ್ರಗಳು ಆ ಹೆಮ್ಮೆಗೆ ಒಂದು ರೀತಿಯಲ್ಲಿ ಮಸಿ ಬಳಿದಂತಾಗಿದೆ. ಜನವರಿ 17, 2026ರಂದು ಹೌರಾ ಮತ್ತು ಕಾಮಾಖ್ಯ ನಡುವೆ ಸಂಚರಿಸುವ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲಿಗೆ ಚಾಲನೆ ಸಿಕ್ಕಿತು. ಈ ರೈಲು ವಿಮಾನದ ದರ್ಜೆಯ ಸೌಕರ್ಯಗಳನ್ನು ಹೊಂದಿತ್ತು. ನಿದ್ರಿಸಲು ಅತ್ಯಂತ ಆರಾಮದಾಯಕವಾದ ವಿನ್ಯಾಸ, ನೀರು ಉಳಿಸುವ ಮತ್ತು ವಾಸನೆ ಬರದಂತೆ ತಡೆಯುವ ವ್ಯವಸ್ಥೆ, ಮುಟ್ಟದೆಯೇ ತೆರೆಯುವ ಬಾಗಿಲುಗಳು, ಕಣ್ಣಿಗೆ ಹಿತ ನೀಡುವ ರೀಡಿಂಗ್ ಲೈಟ್ಸ್. ಪ್ರಯಾಣಿಕರು ಕೂಡ ಸಂಭ್ರಮದಿಂದಲೇ ರೈಲು ಹತ್ತಿದರು. ಸೆಲ್ಫಿ ತೆಗೆದುಕೊಂಡರು. ಹಬ್ಬದ ವಾತಾವರಣವಿತ್ತು. ಆದರೆ ರೈಲು ಕಾಮಾಖ್ಯ ತಲುಪಿದಾಗ ಕೋಚ್ಗಳ ಸ್ಥಿತಿ ಸಂಪೂರ್ಣ ಬದಲಾಗಿತ್ತು. ರೈಲ್ವೆ ಸಿಬ್ಬಂದಿ ಬಿಡುಗಡೆ ಮಾಡಿದ ವಿಡಿಯೋಗಳಲ್ಲಿ ಕಂಡುಬಂದ ದೃಶ್ಯಗಳು ಯಾವ್ಯಾವು ಎಂದರೆ ಬಿರಿಯಾನಿ ಪ್ಯಾಕೆಟ್ಗಳು, ಸಾಂಬಾರ್ ಚೆಲ್ಲಿದ ಕಲೆಗಳು, ಟಿಶ್ಯೂ ಪೇಪರ್ಗಳು ಮತ್ತು ನ್ಯೂಸ್ ಪೇಪರ್ಗಳು ಎಲ್ಲೆಂದರಲ್ಲಿ ಬಿದ್ದಿದ್ದವು. ಕುಡಿದ ನೀರಿನ ಬಾಟಲಿಗಳು ಮತ್ತು ಕಾಫಿ ಕಪ್ಗಳನ್ನು ಸೀಟಿನ ಕೆಳಗೆ ತುರುಕಲಾಗಿತ್ತು. ಕೆಲವು ಕಡೆ ಹೊಸ ಸೀಟುಗಳ ಮೇಲೆ ಪೆನ್ನಿನಿಂದ ಬರೆಯಲಾಗಿತ್ತು. ಈ ಘಟನೆಯು ದೇಶಾದ್ಯಂತ ದೊಡ್ಡ ಚರ್ಚೆಗೆ ನಾಂದಿ ಹಾಡಿತು. ಕೆಲವರು ವಾದಿಸುವಂತೆ ರೈಲ್ವೆ ಇಲಾಖೆಯು ಕಸದ ಬುಟ್ಟಿಗಳನ್ನು ಸರಿಯಾದ ಜಾಗದಲ್ಲಿ ಇಟ್ಟಿರಲಿಲ್ಲ ಅಥವಾ ಸಿಬ್ಬಂದಿ ಸರಿಯಾಗಿ ಸ್ವಚ್ಛ ಮಾಡುತ್ತಿರಲಿಲ್ಲ ಅನ್ನುವುದಾಗಿತ್ತು. ಆದರೆ ಪ್ರತಿ ಸೀಟಿನ ಕೆಳಗೆ ಮತ್ತು ಬಾಗಿಲಿನ ಬಳಿ ಕಸದ ಬುಟ್ಟಿಗಳಿದ್ದರೂ ಜನರು ಬಳಸಿಲ್ಲ ಎಂಬುದು ಸಿಸಿಟಿವಿ ದೃಶ್ಯಗಳಿಂದ ದೃಢಪಟ್ಟಿತು. ಪ್ರಯಾಣಿಕರು ನಾವು ಟಿಕೆಟ್ ಹಣ ನೀಡಿದ್ದೇವೆ, ಸ್ವಚ್ಛ ಮಾಡುವುದು ರೈಲ್ವೆಯ ಕೆಲಸ ಎಂಬ ಹಠಮಾರಿ ಮನಸ್ಥಿತಿಯನ್ನು ಹೊಂದಿರುವುದು ಕಂಡುಬಂದಿತು. ಭಾರತದಲ್ಲಿ ಸಾರ್ವಜನಿಕ ಆಸ್ತಿ ಎಂದರೆ ಯಾರ ಆಸ್ತಿಯೂ ಅಲ್ಲ ಎಂಬ ತಪ್ಪು ಭಾವನೆ ಈ ಘಟನೆಯ ಮೂಲ ಕಾರಣವಾಗಿದೆ. ವಂದೇ ಭಾರತ್ನಂತಹ ರೈಲುಗಳನ್ನು ನಿರ್ಮಿಸಲು ಸಾವಿರಾರು ಕೋಟಿ ತೆರಿಗೆ ಹಣ ಬಳಕೆಯಾಗುತ್ತದೆ. ಒಂದು ಕೋಚ್ ಸ್ವಚ್ಛಗೊಳಿಸಲು ಬೇಕಾಗುವ ಶ್ರಮ ಮತ್ತು ಸಮಯ ರೈಲ್ವೆ ಇಲಾಖೆಗೆ ಹೊರೆಯಾಗುತ್ತದೆ. ಅಲ್ಲದೆ ವಿದೇಶಿ ಪ್ರವಾಸಿಗರು ಇಂತಹ ದೃಶ್ಯಗಳನ್ನು ನೋಡಿದಾಗ ಭಾರತದ ಬಗ್ಗೆ ತಪ್ಪು ಕಲ್ಪನೆ ಮೂಡುತ್ತದೆ. ಸ್ವಚ್ಛ ಭಾರತ ಅಭಿಯಾನದ 10 ವರ್ಷಗಳ ನಂತರವೂ ರೈಲಿನ ಒಳಗಿನ ಪರಿಸ್ಥಿತಿ ಹೀಗಿರುವುದು ವಿಷಾದನೀಯ. ಜಪಾನ್ನ ಶಿಂಕನ್ಸೆನ್ ರೈಲುಗಳಲ್ಲಿ ಪ್ರಯಾಣ ಮುಗಿದ ನಂತರ ಪ್ರತಿಯೊಬ್ಬ ಪ್ರಯಾಣಿಕನೂ ತಾನು ತಂದ ಕಸವನ್ನು ತಾನೇ ಹೊರಗೆ ತರುತ್ತಾನೆ. ಅಲ್ಲಿನ ಶಾಲೆಗಳಲ್ಲಿ ಮಕ್ಕಳಿಗೆ ತಮ್ಮ ತರಗತಿಯನ್ನು ತಾವೇ ಸ್ವಚ್ಛಗೊಳಿಸುವುದನ್ನು ಕಲಿಸಲಾಗುತ್ತದೆ. ಭಾರತದಲ್ಲೂ ಇಂತಹ ಸಂಸ್ಕೃತಿ ಬರದ ಹೊರತು ರೈಲುಗಳು ಎಷ್ಟು ವೇಗವಾಗಿದ್ದರೂ ನಮ್ಮ ಸಂಸ್ಕಾರ ಮಾತ್ರ ಹಿಂದೆಯೇ ಇರುತ್ತದೆ. ಈ ರೀತಿಯ ಘಟನೆಗಳನ್ನು ತಡೆಯಲು ವಿಮಾನ ನಿಲ್ದಾಣಗಳ ಮಾದರಿಯಲ್ಲಿ ರೈಲು ನಿಲ್ದಾಣಗಳಲ್ಲಿ ಕಸ ಎಸೆಯುವವರಿಗೆ 5,000ವರೆಗೆ ದಂಡ ವಿಧಿಸಬೇಕು. ಸಾರ್ವಜನಿಕ ಆಸ್ತಿ ಹಾನಿ ಮಾಡುವವರನ್ನು ಭವಿಷ್ಯದ ಪ್ರಯಾಣಕ್ಕಾಗಿ ನಿರ್ಬಂಧಿಸಬೇಕು. ರೈಲಿನ ಒಳಗೆ ಇರುವ ಸ್ಕ್ರೀನ್ಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಆಕರ್ಷಕ ವಿಡಿಯೋಗಳನ್ನು ಪ್ರಸಾರ ಮಾಡಬೇಕು. ಇದು ನನ್ನ ರೈಲು, ನನ್ನ ಮನೆ ಎಂಬ ಅಭಿಮಾನ ಪ್ರತಿಯೊಬ್ಬ ಭಾರತೀಯನಲ್ಲೂ ಮೂಡಬೇಕು. ಒಟ್ಟಾರೆ ಇಂದಿನ ಘಟನೆಯನ್ನ ನೋಡೋದಾದರೆ ವಂದೇ ಭಾರತ್ ಸ್ಲೀಪರ್ ರೈಲಿನ ಮೊದಲ ದಿನದ ಈ ಘಟನೆಯು ನಮಗೆ ಒಂದು ಪಾಠವಾಗಿದೆ. ಸರ್ಕಾರವು ನಮಗೆ ಐಷಾರಾಮಿ ಸೌಲಭ್ಯಗಳನ್ನು ನೀಡಬಲ್ಲದು, ಆದರೆ ಅವುಗಳನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವ ಸಂಸ್ಕಾರವನ್ನು ನೀಡಲು ಸಾಧ್ಯವಿಲ್ಲ. ನಾವು ಶಿಸ್ತಿನಿಂದ ಇರದಿದ್ದರೆ ಎಷ್ಟೇ ಕೋಟಿ ಖರ್ಚು ಮಾಡಿದರೂ ರೈಲುಗಳು ಮತ್ತೆ ಹಳೆಯ ಬೋಗಿಗಳಂತೆಯೇ ಆಗುತ್ತವೆ.